ಎಸ್. ಈಗ ಎರಡನೇ ವಿಚಾರ ನಾನು ಬಂದಿದ್ದು, ಇದು ಈ ಶಾಸಕರ ಬಗ್ಗೆ. ಶಾಸಕರು ಅಂದರೆ ಜನಪ್ರತಿನಿಧಿಗಳು. ಜನ ಅವರನ್ನು ವಿಧಾನಸೌಧಕ್ಕೆ ಕಳಿಸಿರ್ತಾರೆ. ಅವರಿಗೆ ಈಗಾಗಲೇ ವಿಶೇಷ ಸೌಲಭ್ಯಗಳಿವೆ. 1 ತಿಂಗಳಿಗೆ ನೀವು ನಿಮ್ಮ ದಟ್ ಸ್ಟಾಫ್ ಇಟ್ಕೊಳ್ಳೋದಕ್ಕೆ ಇಷ್ಟು ಅಂತಿದೆ. ನಿಮ್ಮ ಮೊಬೈಲ್ ಚಾರ್ಜ್ ಸರ್ಕಾರ ಕೊಡುತ್ತೆ. ನಿಮ್ಮ ಎಲ್ಲ ಖರ್ಚು ಟೀ ಎಲ್ಲ ತಗೋತೀರಿ. ಇನ್ನೆಷ್ಟು ಬೇಕು? ಎಷ್ಟು ಕೊಡಬೇಕು? ಜನರ ಹಣ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗಿರಬೇಕಾದ ಅಕೌಂಟಬಿಲಿಟಿ. ಈ ಮಾತನ್ನು ಹೇಳೋದಕ್ಕೆ ಎಸ್ಸೆಂಬ್ಲಿಲಿ ಒಂದು ವಿಚಾರ ಪ್ರಸ್ತಾಪ ಆಗುತ್ತೆ. ಅದು IPLಗೆ ಸಂಬಂಧಪಟ್ಟದ್ದು. IPL ಮ್ಯಾಚ್ಗಳು ಏನು ಶುರುವಾಗುತ್ತೆ, ಸದನದಲ್ಲಿ ಪ್ರಸ್ತಾಪ ಮಾಡಿದವರು ಕಾಂಗ್ರೆಸ್ ಶಾಸಕರು ವಿಜಯಾನಂದ ಕಾಶ್ಯಪ್ಪನವರು. ಅವರ ಪ್ರಕಾರ ಅವರಿಗೆ ಈ ಒಂದು IPL ಮ್ಯಾಚ್ಗಳಿಗೆ 5 ಫ್ರೀ ಟಿಕೆಟ್ ಕೊಡ್ಬೇಕಂತ. ಜೊತೆಗೆ ಜನರ ನಡುವೆ ಕೂತ್ಕೊಳ್ಳಲ್ವಂತ, ಅವ್ರಿಗೆ ಸಪ್ರೇಟ್ ಒಂದು ಎನ್ಕ್ಲೋಸರ್ ಇದು ಮಾಡಿ ಕೂಡಿಸ್ಬೇಕಂತ. ಇವರೇನು ಶಾಸಕರ ಲೂಟಿಕೋರರ? ಇವರಿಗೇನು ಯಾಕೆ ಕೊಡಬೇಕು? ಅದಕ್ಕೆ ಉಪಮುಖ್ಯಮಂತ್ರಿಗಳು ಹೇಳಿದ್ದು, ಎಸ್ ನಾವು ವ್ಯವಸ್ಥೆ ಮಾಡ್ತೀವಿ. ಇವರೇನು ದೇವಲೋಕದಿಂದ ಇಳಿದು ಬಂದವರ ಇವರು? ಇವರಿಗೆ ಪ್ರತ್ಯೇಕ ಜನರ ನಡುವೆ ಜನ ಆಯ್ಕೆ ಮಾಡಿರುವುದರಿಂದನೇ ಅವರು ವಿಧಾನಸೌಧ ಮೆಟ್ಟಿಲನ್ನು ಹತ್ತಿ ಬಂದಿದ್ದು. ಜನರ ನಡುವೆ ನಾವು ಕುಳಿತುಕೊಳ್ಳಲ್ಲ ಅಂತಂದರೆ ಇದಕ್ಕೆ ದಾಷ್ಟ್ಯ ಅನ್ನೋನೇ. ಇದು ಒಬ್ಬ ಶಾಸಕ ಈ ರೀತಿ ವರ್ತನೆ ಮಾಡಿದರೆ ಜನರಿಗೂ ಅವನಿಗೂ ಕನೆಕ್ಟ್ ಇಲ್ವಾ, ಸಂಬಂಧ ಇಲ್ವಾ? There is IPL match is going to start on 28th of this month. Karnataka State Cricket Association has not providing the tickets for the MLAs, ministers and their families. See, they are taking all the facilities from the government. They're getting all the securities, everything. They're taking all the facilities from the government, but they are not respecting the MLAs. They are not issuing the tickets. Even they are telling online. Online is all we know. It's all the black market, like they are taking in the online, their bookies are there, they are selling it in a black. We requested our speaker to take necessary action against them and issue the ticket, minimum 5 tickets for the MLAs, and they have to make a separate sitting arrangement there. We are VIPs. We can't go in the queue and stand there. We went last time, we were standing in the queue. They are sending us in some gallery with the public. It's not going to happen. ಕರ್ನಾಟಕದಲ್ಲಿ ಈ IPL ಕಳೆದ ಬಾರಿ ಏನಾಗಿದೆ ಅನ್ನೋದು ಗೊತ್ತಿದೆ. ಏನು ಕಾಲು ತುಳಿತ ಆಗಿ ಎಷ್ಟು ಜನ ಅಸುನೀಗಿದ್ರು ಅಂತ ಗೊತ್ತಿದೆ. ಅದಾದ ಮೇಲೆ ಸರ್ಕಾರ ಹೋಗಿ ಒಬ್ಬ ಪೊಲೀಸ್ ಅಧಿಕಾರಿಯನ್ನು, ಬೆಂಗಳೂರು ಕಮಿಷನರ್ ದಯಾನಂದ್ ಅವರನ್ನು ಬಲಿ ಕೊಟ್ಟರು. ಆದರೆ ಅದರಲ್ಲಿ ತಪ್ಪು ಯಾರ್ದಾಗಿ? ಸರ್ಕಾರದಲ್ವಾ? ಒಬ್ಬ ಅಧಿಕಾರಿಯನ್ನು ಬಲಿ ಕೊಟ್ಟು ನೀವು ಬೇಜವಾಬ್ದಾರಿತನದಿಂದ ವರ್ತನೆ ಮಾಡಿಲ್ವಾ? ನಿಮ್ಮ ಅಕೌಂಟಬಿಲಿಟಿ ಎಲ್ಲಿ ಹೋಯಿತು? ಅಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತಾ ಇದ್ದ ಸಂದರ್ಭದಲ್ಲಿ ಅಲ್ಲಿ ಸ್ಟೇಡಿಯಂನಲ್ಲಿ ಕಾಣಿಸ್ಕೊಂಡಂಥವ್ರು ಯಾರು? ಉಪಮುಖ್ಯಮಂತ್ರಿಗಳು ಅಲ್ವಾ? ಮುಖ್ಯಮಂತ್ರಿಗಳಲ್ಲಿ ಕಾಲು ತುಳಿತ ಆದ್ದೇ ಬಹಳ ಹೊತ್ತು ಗೊತ್ತಿರಲಿಲ್ಲವಂತಾರು. 5 ಗಂಟೆಗೆ ಹೋಗಿ ಅಲ್ಲಿ ಮಸಾಲೆ ದೋಸೆ ತಿಂತಿದ್ರು. ಬಿಸಿ ನಿಮ್ಮ ಜವಾಬ್ದಾರಿತನ ಅದನ್ನು ನಿರ್ವಹಿಸದೆ ಬೇಜವಾಬ್ದಾರಿತನದಿಂದ ವರ್ತನೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಈ ಬೇಜವಾಬ್ದಾರಿತನ ವರ್ತನೆ ಮಾಡುವಂಥ ಶಾಸಕರು ಏನಿದ್ದಾರೆ, ಸಚಿವರು ಏನಿದ್ದಾರೆ, ಅವರಿಗೆ ಉಚಿತ ಆದಂಥ ಟಿಕೆಟ್ ಬೇಕಂತೆ. ಪಾಪ ಬಡವರು ನೋಡಿ, ಕಾಸೇ ಇಲ್ಲ ಇವ್ರ ಹತ್ರ. ಮಂತ್ಲಿ ತೆಗೆದುಕೊಳ್ಳೋ ಪರ್ಸಂಟೇಜ್ ದುಡ್ಡೇ ಎಷ್ಟಾಗುತ್ತೆ ಶಾಸಕರುಗಳು ಎಲ್ಲರಿಗೂ ಗೊತ್ತಿರೋದು. ಸೊ BJP ಇದ್ದಾಗ 40% ಇದ್ದರೆ ಈಗ 40% ಅಂತಾರೆ, 70% ಅಂತಾರೆ ಇಲ್ವಾ? ನಿಮ್ಗೆ ಯಾಕೆ ಕೊಡಬೇಕು IPL ಫ್ರೀ ಟಿಕೆಟನ್ನು? ಕ್ರೀಡೆಯ ಬಗ್ಗೆ ಪ್ರೀತಿ ಇದೆಯಾ ನಿಮಗಿಲ್ಲ? ಕ್ರೀಡೆಯ ಬಗ್ಗೆ ಪ್ರೀತಿ ಇದ್ದರೆ, ಕ್ರಿಕೆಟ್ ಬಗ್ಗೆ ಪ್ರೀತಿ ಇದ್ದರೆ ಅದು ಬೇರೆ ವಿಚಾರ. ಆದರೂ ಉಚಿತವಾಗಿ ಟಿಕೆಟ್ ಬಯಸುವುದು ದ್ರೋಹ. ಅದು ನಾಡಿಗೆ ಮಾಡುವ ದ್ರೋಹ. ಜನರ ದುಡ್ಡು. ಒಬ್ಬ ಶಾಸಕ ಅಂತಂದರೆ ಅವನ ಖರ್ಚು ವೆಚ್ಚ ಪ್ರತಿಯೊಂದು ಇದೆಯಲ್ಲ, ಅದು ಜನರ ದುಡ್ಡು. ಅವರು ವಿಧಾನಸೌಧದಲ್ಲಿ ಕೂತಿರುವುದು ಜನರ
ಬೆವರು ಹರಿಸಿ ದುಡಿದು ಕೊಟ್ಟ ತೆರಿಗೆ ಹಣ. ಅದನ್ನು ದುರುಪಯೋಗಪಡಿಸುವ ಯಾವುದೇ ಅಧಿಕಾರ ಶಾಸಕರಿಗೆ ಇಲ್ಲ. ಶಾಸಕರಿಗೆ ಅಕೌಂಟಬಿಲಿಟಿ ಇರಬೇಕು, ಉತ್ತರದಾಯಿತ್ವ ಇರಬೇಕು. ಸೊ ಅದೇನೇ ಯಾರೋ ಕ್ರೀಡಾ ಪ್ರೀತಿ ಇರೋರಿಗೆ, ಟಿಕೆಟ್ ತಗೊಳ್ಳೋಕ್ಕೆ ಶಕ್ತಿ ಇಲ್ದಿದ್ದವರಿಗೆ, ಅಂಥವರಿಗೆ ಸರ್ಕಾರ ಫ್ರೀ ಟಿಕೆಟ್ ಕೊಟ್ಟರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಪುಟ್ಟ ಮಕ್ಕಳುಗಳು ಕ್ರಿಕೆಟ್ ಆಡ್ತಾರೆ, ಕ್ರಿಕೆಟ್ ನೋಡಬೇಕು ಅಂತಿರುತ್ತೆ. ಆದರೆ ತಂದೆ ತಾಯಿಗಳಿಗೆ ಒಂದು ಬ್ಯಾಟ್ ಕೊಡಿಸುವಂಥ ಶಕ್ತಿ ಇರಲ್ಲ, ಒಂದು ಶೂ ಕೊಡಿಸುವಂಥ ಶಕ್ತಿ ಇರಲ್ಲ. ಅಂಥ ಗ್ರಾಮಾಂತರ ಪ್ರದೇಶ ಜನರಿಗೆ ಏನಾದರೂ ಮಾಡಿದರೆ, ನಾವೆಲ್ಲ ಕ್ರಿಕೆಟ್ ಆಡೋದು ಬೇಕಾದರೂ ಹಾಗೆಯೇ, ನಮಗೆ ಶೂ ತಗೊಳ್ಳೋದಕ್ಕೆ ಶಕ್ತಿ ಇರ್ತಿರಲಿಲ್ಲ, ಬ್ಯಾಟ್ ತಗೊಳ್ಳೋಕ್ಕೆ ಶಕ್ತಿ ಇರ್ತಿರಲಿಲ್ಲ. ಹಾಗೆ ಕ್ರಿಕೆಟ್ ಆಡ್ತಾ ನಾವು ಕಾಲೇಜ್ ಟೀಮ್ನೆಲ್ಲ ಆಡಿದ್ದೆ ಇದೆ. ಸೊ ಅದು ಕ್ರಿಕೆಟ್ ಪ್ರೀತಿಯಿಂದ ನಮ್ಮ ಗ್ರಾಮಾಂತರ ಪ್ರದೇಶ ಜನರಿಗೆ ಅಂಥ ಪ್ರೀತಿ ಇರುತ್ತೆ. ಅಂಥವ್ರಿಗೆ ಬಿಟ್ಬಿಟ್ಟು ಶಾಸಕರಿಗೆ ಫ್ರೀ ಟಿಕೆಟ್ ಅಂತ, ಇಂತಹ ಈ ರೀತಿ ಫ್ರೀ ವ್ಯವಹಾರ ಮುಂದುವರೆದ್ರೆ ಅಲ್ಲಿ ಇಲ್ಲಿ ಶಾಸಕರು ಬಂದಾಗ ಜನ ಚೀತು ಅಂತ ಮುಖಕ್ಕೆ ಕುಗ್ಗಿತಾರೆ. ಅಯೋಗ್ಯತನದ ಪರಮಾವಧಿ. ಈ ಶಾಸಕರ ಹೇಳಿಕೆಗೆ ಉಪಮುಖ್ಯಮಂತ್ರಿಗಳು ನಿಮಗೆ ಆ ವ್ಯವಸ್ಥೆ ಮಾಡ್ತೀವಿ, ಇಡೀ ಸ್ಟೇಡಿಯಂನಲ್ಲಿ ನೀವೇ ಕೂತ್ಕೊಳ್ಳಿ. 224 ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಅವ್ರ ಮಕ್ಕಳು ಮರಿಗಳು, ಇನ್ನೊಬ್ಬರು ಮತ್ತೊಬ್ಬರು ತುಂಬಿಡಿ, ಬೇರೆಯವ್ರು ನೋಡೋದೇ ಬೇಡ. ಯಾವ ಸ್ಥಿತಿ ಬರ್ತಿದೆ? Tejasvi Surya give their gnan to their party members, not to me. They are not respecting the MLAs. They are not issuing the tickets. Tickets for themselves and their families to attend IPL is nothing short of a feudal entitlement oriented mindset.